ಸ್ಪೈಸಿ ಕಿಚನ್ ಚಾನಲ್ಗೆ ಸ್ವಾಗತ. ಇವತ್ತೊಂದು ನಾಟಿ ಸ್ಟೈಲಲ್ಲಿ ಮೀನು ಸಾರು, ತೆಳುವಾದ ಸಾಂಬಾರು. ಹಳ್ಳಿಗಳ ಕಡೆ ಇದೇ ಥರ ಮಸಾಲೆಗಳನ್ನ ಹಾಕಿ ರುಬ್ಬಿ ಟೇಸ್ಟಿಯಾಗಿ ಮಾಡ್ತಾರೆ ಈ ಮೀನು ಸಾಂಬಾರನ್ನು. ಆ ಥರ ವಿಧಾನದಲ್ಲಿ 4 kg ಮೀನು ಬಳಸ್ಕೊಂಡು ಮಾಡೋ ವಿಧಾನ ನೋಡೋಣ. ಒಂದು ಒಳ್ಳೆ ಮಸಾಲೆ ನಾನು ತೋರಿಸೋ ಮೆಸರ್ಮೆಂಟಲ್ಲಿ ಹಾಕಿ ನೋಡಿ. ಒಂದು ಒಳ್ಳೆ ಮಸಾಲೆ ಟೇಸ್ಟು, ಬಿಸಿ ಮುದ್ದೆ ಅಥವಾ ಬಿಸಿ ಅನ್ನದ ಜೊತೆ ಒಂದು ಒಳ್ಳೆ ಕಾಂಬಿನೇಷನು. ಇದನ್ನು ರಾತ್ರಿ ಮಾಡಿಟ್ಟು ಬೆಳಗ್ಗೆ ತಿನ್ನಬೇಕು, ಬೆಳಗ್ಗೆ ಮಾಡಿಟ್ಟು ಸಾಯಂಕಾಲ ತಿನ್ನಬೇಕು, ಇನ್ನೂ ಟೇಸ್ಟು. ಇಲ್ಲಿ ಇದಕ್ಕೆ ಬೇಕಾಗಿರೋದು 100 ಗ್ರಾಮಷ್ಟು ಹುಣಸೆ ಹಣ್ಣು ತೊಗೊಂಡಿದ್ದೀನಿ. ಇದು ಹೊಸ ಹುಣಸೆಹಣ್ಣು, ಹಾಗಾಗಿ 100 ಗ್ರಾಮ್ ಸಾಕಾಗತ್ತೆ. ಇದನ್ನು ಒಂದು ಪಾತ್ರೆಗೆ ಹಾಕಿ ನೀರು ಹಾಕಿ ಚೆನ್ನಾಗಿ ತೊಳ್ಕೊಬೇಕು. ಇದನ್ನು ಮೊದಲು ತೊಳ್ಕೊಂಡು ಒಂದು ಒಳ್ಳೆ ನೀರು ಹಾಕಿ ನೆನೆಸಿಟ್ಕೋಬೇಕು. ಎಲ್ಲ ಪ್ರೊಸೆಸ್ ಆಗೋವರೆಗೂ ಅದು ಚೆನ್ನಾಗಿ ನೆನೆಯುತ್ತೆ. ಇಲ್ಲಿ ಮಸಾಲೆಗೆ 2 ಸ್ಪೂನಷ್ಟು ಕಾಳುಮೆಣಸು, 2 ಇಂಚು ಶುಂಠಿ, 3 ಗಡ್ಡೆಯಷ್ಟು ಬೆಳ್ಳುಳ್ಳಿ, ಕೊಬ್ಬರಿ ಒಂದು ಕಾಯಿ ಪೂರ್ತಿ ಕೊಬ್ಬರಿ, 2 ಮೀಡಿಯಮ್ ಸೈಜ್ ಈರುಳ್ಳಿ, 8 ರಿಂದ 10 ಹಸಿಮೆಣಸಿನ್ಕಾಯಿ, ಒಂದು 15 ಲವಂಗ, 3 ಇಂಚಷ್ಟು ಚಕ್ಕೆ ಮತ್ತು ಹುಣಸೆಹಣ್ಣು ರಸ. ಇಲ್ಲಿ ಮಸಾಲೆಗೆ 1 ದೊಡ್ಡ ಸ್ಪೂನಷ್ಟು ಧನಿಯಾ ಪುಡಿ, ಚಿಕ್ಕ ಸ್ಪೂನಲ್ಲಿ 1.5 ಸ್ಪೂನ್ ಆಗುತ್ತೆ, 2 ಸ್ಪೂನಷ್ಟು ಖಾರದ ಪುಡಿ ಮತ್ತು ರುಚಿಗೆ ಬೇಕಾಗುವಷ್ಟು ಒಂದು ಒಳ ಹಿಡಿಯುವಷ್ಟು ಕಲ್ಲುಪ್ಪನ್ನು ಹಾಕ್ತಾಯಿದ್ದೀನಿ. ಇಷ್ಟನ್ನು ಹಾಕ್ಕೊಂಡು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಹುಳಿ ಹಾಕ್ಕೊಂಡು ನೈಸಾಗಿ ರುಬ್ಕೋಬೇಕು. ಇದನ್ನು ಎಷ್ಟು ಚೆನ್ನಾಗಿ ನೈಸಾಗಿ ರುಬ್ತೀವೋ ಅಷ್ಟು ಟೇಸ್ಟಿಯಾಗಿ ಆಗುತ್ತೆ. ಇಲ್ಲಿ ನೋಡಿ ನೈಸಾಗಿ ರುಬ್ಬಾಗಿದೆ ಮಸಾಲೆ. ಇದಕ್ಕೆ 4 ರಿಂದ 5 ಹಸಿಮೆಣಸಿನ್ಕಾಯಿ, 3 ಮೀಡಿಯಮ್ ಸೈಜ್ ಈರುಳ್ಳಿ, 2 ಟೊಮೊಟೊ. ಇಲ್ಲಿ ಮೀನು ತೊಗೊಂಡಿದ್ದೀನಿ. ಇದು ಮೀನು ಕೆರೆ ಮೀನು ಅಂತಾರಲ್ಲ ಆ ಥರದ್ದು. ಇದನ್ನು ಚೆನ್ನಾಗೇ ತೊಳೆದು ನೀರು ಬಸ್ದು ಇಟ್ಟಿದ್ದೀನಿ. ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡು ಇದಕ್ಕೆ ಆಯಿಲ್ ಹಾಕ್ಕೊಳ್ಳೋಣ. ಒಂದು 150 ಗ್ರಾಮಷ್ಟು ಆಯಿಲ್ ಹಾಕ್ಕೊಂಡು ಮೆಂತ್ಯ ಸೊಪ್ಪು ಹಾಕ್ಕೊಂಡು ಈರುಳ್ಳಿನ ಹಾಕ್ಕೊಳ್ಳೋಣ. ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ಇದನ್ನು ಫ್ರೈ ಮಾಡ್ಕೋಬೇಕು, ಒಂದು 2-3 ಸೆಕೆಂಡು. ಚೆನ್ನಾಗಿ ಫ್ರೈ ಆದಮೇಲೆ ಹಸಿಮೆಣ್ಸಿನ್ಕಾಯಿ ಮತ್ತು ಟೊಮೊಟೊನೂ ಹಾಕ್ಕೊಂಡು ಅದು ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೋಬೇಕು. ಇದು ದೊಡ್ಡ ಪಾತ್ರೆ ಇಟ್ಕೊಂಡಿದ್ದೀನಿ ಈ ಮೀನು ಸಾರಿಗೆ. ಚೆನ್ನಾಗೆ ಫ್ರೈ ಮಾಡ್ಕೊಂಡಾದಮೇಲೆ ಇದಕ್ಕೆ ರುಬ್ಕೊಂಡಂಥ ಮಸಾಲಾನ ಹಾಕ್ತಾಯಿದ್ದಾರೆ. ಮಸಾಲ ಹಾಕಿ ಮತ್ತೆ ಹೈ ಫ್ಲೇಮ್ ಇಟ್ಕೊಂಡು ಈ ಮಸಾಲಾನ ಚೆನ್ನಾಗಿ ಅದು ಎಣ್ಣೆ ತೇಲ್ಕೊಂಬರೋ ತನಕ ಕುದಿಸ್ಕೋಬೇಕು. ಎಲ್ಲ ಹಸಿದಾಗಿರೋದ್ರಿಂದ ಅದು ಚೆನ್ನಾಗಿ ಕುದಿಬೇಕು. ಗಟ್ಟಿಯಾಗಿರುವಾಗಲೇ ಇದನ್ನು ಕುದಿಸ್ಕೋಬೇಕು. ಆಮೇಲೆ ಒಂದು 2 ರಿಂದ 3 ಜಗ್ಗಷ್ಟು ನೀರು ಹಾಕಿದ್ದಾರೆ. ನೀರು ಹಾಕಿ ಮತ್ತೆ ಇದನ್ನು ಕುದಿಯೋಕೆ ಬಿಡೋಣ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ, ಇಷ್ಟು ತೆಳುವಾಗಿರಬೇಕು. ಅದು ತುಂಬ ಗಟ್ಟಿ ಮಾಡ್ಕೋಬಾರ್ದು, ತೆಳುವಾಗಿ ಮಾಡ್ಕೊಂಡಷ್ಟು ಟೇಸ್ಟು ಚೆನ್ನಾಗಾಗತ್ತೆ ಮೀನು ಸಾರಿದ್ದು. ಇದನ್ನು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಒಂದು ಪ್ಲೇಟ್ ಮುಚ್ಚಿ ಒಂದು 10 ರಿಂದ 15 ನಿಮಿಷ ಸಿಮ್ಮನ್ನು ಇಟ್ಕೊಂಡು ಈ ಮಸಾಲಾನ ಚೆನ್ನಾಗೇ ನೀರಲ್ಲಿ ಕುದಿಸ್ಕೋಬೇಕು. ಇದನ್ನು ಎಷ್ಟು ಚೆನ್ನಾಗಿ ಕುದಿಸ್ತೀವಿ ಅಷ್ಟು ಚೆನ್ನಾಗಾಗತ್ತೆ ಸಾರು. ಈಗ ಟೇಸ್ಟ್ ನೋಡಿಕೊಂಡು ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ನಾನು. ಇಲ್ಲಿ ತೊಳೆದು ಬಸ್ತಿಟ್ಟಂಥ ಮೀನನ್ನು ಈ ಚೆನ್ನಾಗಿ ಕುದ್ದಿದೆ ನೋಡಿ, ಈಗ ಗಟ್ಟಿಯಾಗಿದೆ ಮಸಾಲೆ. ಈಗ ಒಂದೊಂದಾಗಿ ಸ್ವಲ್ಪ ಗ್ಯಾಪ್ ಇಟ್ಕೊಂಡು ಈ ಥರ ಹಾಕ್ಕೊಂಡ್ರೆ ರೆಡಿ ಆಯಿತು ಬಿಸಿ ಬಿಸಿಯಾದ ಮೀನು ಸಾರು. ಇದನ್ನು ಬೆಳಗ್ಗೆ ಮಾಡಿದ್ರೆ ಚೆನ್ನಾಗಿ ತಣ್ಣಗಾದಮೇಲೆ ಸಾಯಂಕಾಲ ತಿಂದರೆ ಒಳ್ಳೆ ಟೇಸ್ಟು. ಇದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸರ್ವ್ ಮಾಡಿಕೊಂಡ್ರೆ ಬಿಸಿ ಬಿಸಿಯಾದ ಮೀನು ಸಾರು ರುಚಿಯಾಗಿ ಟೇಸ್ಟಿಯಾಗಿ ಹಾಗೂ ಸುಲಭವಾಗಿ ಒಂದು ಒಳ್ಳೆ ಮಸಾಲೆ ಜೊತೆ ರೆಡಿ ಆಯಿತು.